ಮಾತು ಹೇಳ್ಬೇಕಾಗಿದೆ ನೋಡೋಣ. ಹೇಳ್ಬೇಕಾಗಿಲ್ಲ. ಅದಕ್ಕೆ ಮಹಾತ್ಮರಾಗಿರ್ತಕ್ಕಂಥ ಒಂದು ಮಾತನ್ನ ಹಿಂಗ್ ಹೇಳಿದ್ರಲ್ಲ. ಏನ್ ಹೇಳಿದ್ರು ಮಹಾತ್ಮರು? ಬಲ್ಲವರ ಮಾತ ಬೆಲ್ಲ ಇದ್ದಂಗ, ಬಲ್ಲವರ ಮಾತ ಬೆಲ್ಲ ಇದ್ದಂಗ, ತಿಳಿದವರ ಮಾತ ತಿಳಿನೀರಿದ್ದಂಗ, ತಿಳಿನೀರಿದ್ದಂಗ, ಸತ್ಯವಂತರ ಮಾತ ಕತ್ತಿ ಇದ್ದಂಗ, ಸತ್ಯ ಶರಣರ ಮಾತ ಶವಗಿಯಲ್ಲಿ ಇದ್ದಂಗ, ಸುಳ್ಳರ ಮಾತ ಸುಣ್ಣದ ನೀರಿದ್ದಂಗ ತಿಳಿದ ಮಾತ. ಹೌದಿಲ್ಲ? ಅದಕ್ಕೆ ಹೆಂಗೈತಿ ನಾವೆಲ್ಲ ಕೇಳಿದ ಇವತ್ತಿನ ದಿವಸ ಹೆಂಗ್ರಿ ಸರ? ಆ ಸಿದ್ಧರ ಶಿವನಾಮ ಸ್ವಾಮಿ ಮೂರು ಚಂದಿ ಹಿಡ್ಕೊಂಡು ಮೂರು ಕಾಲದವರು ಬಹಳ ಮಾರ್ಮಿಕವಾಗಿ ಅಚ್ಚುಕಟ್ಟಾಗಿ ಮಾರ್ಮಿಕವಾಗಿ ಮೂರು ಮೇಳ ಸೇವೆ ಮಾಡ್ಕೊತ ಬಂದವ. ಅದಕ್ಕಿನ್ನ ಬೆಳಗಿನ ಜಾವಕ್ಕೆ ಬಂದ ಏನಾರ ಮಾತಾಡಿ ಏನಾರ ಮಾಡ್ಕೊಂಡು ಹೋಗುದು ಅಲ್ಲ. ಹೌದಲ್ಲ? ಅದಕ್ಕೆ ಈಗಾಗಲೇ ನಮ್ಮ ಗುರುಗಳಾಗಿರ್ತಕ್ಕಂಥ ಧರ್ಪಾಲ್ ಮಾತ್ರ ಏನ್ ಮಾಡಿರಪ್ಪ ಅಂತ ಕೇಳಿದ್ರ, ಏನ್ ಮಾಡಿದ್ರಿ? ಆ ಮೂರು ಮಂದಿಗೆ ಒಂದು ಸಂವಾದ ರೂಪದಾಗ್ಲಿ ಏನ್ರಾಗ್ಲಿ ಒಂದು ಏನ್ ಇರ್ತೀರಿ ಇಡ್ರಿ, ನೀವು ಹಾಕಿ ಕೊಡ್ತಕ್ಕಂಥ ಮಾರ್ಗದೊಳಗ ಮೂರು ಮಂದಿ ಹೋಗೋಣ ಅಂತ ಹೇಳಿದಾಗ ಅವರು ಏನು ಒಂದು ಸಂವಾದ ರೂಪ ಒಂದಿಟ್ರಪ್ಪ ಅಂತ ಕೇಳಿದ್ರ ವಿಷಯ ಏನಿಟ್ರಪ್ಪ? ಏನ ತಂದೆ ಶ್ರೇಷ್ಠ, ಅದು ಏನ ತಾಯಿ ಶ್ರೇಷ್ಠ, ಏನ ಮಗ ಶ್ರೇಷ್ಠ ಅಂತಕ್ಕಂಥ ಮಾತನ್ನ ಹೇಳಿ ನೀವು ಇಬ್ಬರು ಮಂದಿ ಏನು ಹಿಡಿತಿರ್ಲ, ನೀವು ಬಿಟ್ಟಿದ್ದು ನಾ ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಹೆಂಗೈತಿ ನೋಡೋಣ ಅಂತ ಕೇಳಿದ್ರ ಹೆಂಗದ್ರಿ? ಯಾರ ಪಾಲ ಮಾಡ್ತಾರಲ್ಲ ಅವ್ರ ಪಾಲ ಹಿಡ್ಲಕ್ ಬರಂಗಿಲ್ಲ. ಹೌದಿಲ್ಲ? ಇಲ್ಲಪ್ಪ ನಾನ ಪಾಲ ಮಾಡಿ ಅದಕ್ಕೆ ನಾವ ಪಾಲ ಮಾಡಿ ನಾವ ಹಿಡಿತೀವಪ್ಪ ತಂದಿವಂದ್ರ ಏನಾಗುದು ನೋಡೋಣ ಅಂತ ಕೇಳಿದ್ರ ಹಿಂಗಾಗಿ ನಾವ ಪಾಲ ಮಾಡಿ ನಮ್ಗ ಪಾಲ ಚಲೋ ಬೇಕು, ನಾವ್ ಹೊಲ ಹಿಡಿಯೋರು ತಂದ್ರಪ್ಪ ಅಂತಂದ್ರೆ ಕೇಸ್ ಕೋರ್ಟಿಗೆ ಹೋಗ್ಬೇಕು. ಹೋಗ್ತದ ಕೋರ್ಟಿಗೆ. ಹೊಲ ನೀವು ಬಿತ್ತಂಗಿಲ್ಲ, ಅವ್ರು ಬಿತ್ತಂಗಿಲ್ಲ. ಹೊಲ ಎಲ್ಪ ಅಂತಂದ್ರೆ ಹೊಲ ಇರ್ತೈತಿ, ಇವ್ರು ಕೋರ್ಟಿಗೆ ಹೋಗ್ಬೇಕಾಗ್ತೈತಿ. ಅದಕ್ಕೆ ಹಂಗಾಗ್ಬಾರ್ದಪ್ಪ ತಿಳ್ಕೊಂಡು ಯಾಕೆ ಬರ್ತಾರ ಧರ್ಮದ ಪ್ರಕಾರವಾಗಿ ಒಬ್ಬರ ಪಾಲ ಮಾಡೋದು, ಪಾಲ ಮಾಡಿ ಒಬ್ಬರು ಹಿಡ್ಕೊಂಡ್ರಪ್ಪ ಅಂತಂದ್ರೆ ಯಾವುದೇ ನ್ಯಾಯ ಬರಂಗಿಲ್ಲ. ಹೌದಿಲ್ಲ? ಹೌದು. ಹಿಂಗಾಗಿ ಎಲ್ಲೋ ನಮ್ಮ ಮಂದಿ ಕೇಸ್ ಕೋರ್ಟಿಗೆ ಹೆಚ್ಚದ ಭೂಮಿ ಬದಲು. ನಮ್ಮ ಹತ್ತಿರಗಂತೂ ಒಂದ್ ನಂಬರ್ ಐತಿ. ಅದಕ್ಕೆ ಇಲ್ಲಿ ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನಾಗಿತ್ರಿ? ಇನ್ನು ಗುರುಜರ ವಿಷಯ ಇದ್ದಾಗ ನಮ್ಮ ಅಜಿತ್ ಸರ್ ಅವರು ಮಗನ ಗಳಿಸಿ ಮಾತಾಡ್ರು. ಅಲ್ಲ, ಹಳದ ತಾಯಿ ತಂದೆ ಕೂಡಿ ಮಗನ ಹಾರನ ಕೇಳಿಸ್ತಾರ ನಿಮ್ ಧರ್ಮ ತಂದ್ರು ಅಂದ್ರಲ್ರಿಪ್ಪ. ಇರ್ಲಿ, ಅದಕ್ಕೆ ಒಂದು ಮಾತನ್ನ ನನ್ನ ಹೆಂಗಿತ್ತ ಅಂತ ಕೇಳಿದ್ರ ಹೆಂಗದ್ರಿ? ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಇದೇ ನಮ್ಮ ತಂಗಡಿ ಅಂತ ಗ್ರಾಮದಲ್ಲಿ ಇಬ್ಬರು ಮಂದಿ ಅಣ್ಣ ತಮ್ಮ ಇದ್ರು. ಹೌದು, ಇಬ್ಬರು ಮಂದಿ ಅಣ್ಣ ತಮ್ಮ ಇದ್ರು. ಹೆಂಗಿತ್ತಪ್ಪ ಅಂತ ಕೇಳಿ ತಮ್ಮಿದ್ದವ್ರ ಮನಪ್ಪ ಎತ್ತೋ ಹಿಡಿದು ಶೆಟ್ಟಿ ಮಾಡುದು, ಹೊಲ್ದಾಗ ಕೆಲಸ ಮಾಡುದು, ಮನೆಯಾಗಿಂದ ಕೆಲಸ ಮನೆಯಾಗ ಕೆಲಸ ಮಾಡುದು, ಇದು ಮನೆ ತಮ್ಮ ಸಂಭಾಳಿಸ್ತಿದ್ದ. ಅದು ಇನ್ನು ಅಣ್ಣ ಏನ್ ಮಾಡಪ್ಪ ಅಂತಂದ್ರ ಏನ್ ಮಾಡ್ತಿದ್ದ ಅಣ್ಣ? ಎಲ್ಲಾ ಊರಾಗ ಅವನು ಹಿರಿಯ ಇದ್ದ, ಎಲ್ಲಾ ಕಡೆ ತಿರುಗಾಡಿ ಯಾರ ನ್ಯಾಯ ನಿಗಾಡ ಏನ್ ಇತ್ತಪ್ಪ ಅಂತಂದ್ರ ದೇವ್ರ ಜಾತ್ರಿ ಕೇತ್ರಿ ಎಲ್ಲಾ ತಿರುಗಾಡಿ ಹಿರ್ತನ ಮಾಡ್ತಿದ್ದ ಅಣ್ಣ. ಇನ್ನು ಹಿಂಗ ಎಷ್ಟೋ ವರ್ಷ ಗತಿಸಿ ಬಂತು. ಮುಂದೆ ತಮ್ಮನ ವಿಚಾರ ಹೇಳ್ಬೇಕಪ್ಪ ಅಂತ ತಮ್ಮ ಹ್ಯಾಂಗ ಹೇಳು ಏನತ್ತ? ಅಲ್ಲದವ ನಾವ್ ಹೊಲ್ದಾಗ ನೀವ್ ಒಬ್ಬ ದುಡಿತೀವಿ, ಮಾನ ನೋಡ್ತೀವಿ, ಗುಳಿಯಂಗ ಸುಮ್ಮನೆ ತಿರುಗಾಡ್ತಾನು, ಅವನು ನೀನ್ ಕೈ ಬಿಟ್ಟು ಕರ್ಕೋಲ್ಲ ಅಂದ. ಹೌದು ಹೇಳ್ತಿ. ಅವಾಗ ತಮ್ಮ ವಿಚಾರ ಮಾಡಿದ, ನೀ ಎಲ್ಲ ಹೇಳು ಬರೋದಕ್ಕೆ ಅವ್ ಮಾಡೋ ಕೆಲಸ ನಂಗೆ ಬರ್ಬೇಕಲ್ಲ ಅಂದೇವ. ಹೌದು, ಯಾಕಂದ್ರೆ ನಾ ಬರೀ ಎತ್ತ ಹೊಡೆದು ಕತ್ತಿ ಹಿಡಿದು ಇದ ಮಾಡೀನಿ. ಇನ್ನು ನಾಳೆ ಅವನ ಕೆಲಸ ಮಾಡ್ಬೇಕಾದ್ರೆ ಊರಾಗ ಒಂದು ಹೋಗಿಲ್ಲ. ಇನ್ನು ಅವ್ ಮಾಡೋ ಕೆಲಸ ನಂಗೆ ಗುರುತಿರ್ಬೇಕಲ್ಲ, ಏನ್ ಮಾಡ್ತಾನ ಅನ್ನೋದು ಅಂದ. ಅವಾಗ ಹೆಂಗಂದ್ರು ಇದಂತ ಹೊಂಡ ಮಾತಾಡ, ನಾಳೆ ಒಂದ್ ದಿವ್ಸ ನಿಮ್ಮ ಅಣ್ಣನ ಜೊತೆ ಹೋಗು, ಅವ್ ಹೆಂಗ್ ಮಾಡ್ತಾನ ನೋಡ್ಕೊಂಡು ಬಂದ್ ನಾಡದಿಂದ ನೀವು ಹೋಗಿ ಅಂದ. ಆಯ್ತು, ಹಂಗಾಗಿ ತಿಳ್ಕೊಂಡು ಏನ್ ಮಾಡಿದ್ಪ ಹೆಂಡತಿ ಮಾತು ಕೇಳಿ ಅನ್ನ ಹೇಳಿದ ಅಣ್ಣ ಇವತ್ತಿನ ದಿವಸ ಎತ್ತ ಬಿಡಂಗಿಲ್ಲ, ಬಹಳ ಬೇಸರ ಬಂದತಿ. ನಿನ್ನ ಜೋಡಿ ನಾನು ಊರಾಗ ಬರೋದ್ರು ನೀ ಹೆಂಗ ನ್ಯಾಯ ಮಾಡ್ತೀವಿ ನೋಡೋದಂತ. ಆಯ್ತಪ್ಪ ನಡಿ, ಅದಕ್ಕೆ ಸಂದತಿ ಬೇಸರ ನೋಡಿ ಇವತ್ತು ಬಿಡು, ನಾಳೆ ನೋಡೋಣ ಮತ್ ನಡಿ ಹೋಗೋಣ. ಇಬ್ರು ಅಣ್ಣ ತಮ್ಮ ಕೂಡಿ ಊರಾಗ ಬಂದು ಬಂದ ಕೂಡಲೇ ಏನಾಗಿತ್ತಪ್ಪ ಕೇಳಿದ್ರೆ ಒಬ್ಬರ ಮನ್ಯಾಗ
ಆ ತಂದೆ ತಿಳ್ಕೊಂಡಿದ್ದ ಮನೆಗೆ ಹಿರಿಯ ಮನುಷ್ಯ ಇದ್ದ. ಎಲ್ಲಾ ಮಂದಿ ಎಲ್ಲಾ ಬಡ್ಕುತ್ತಿತ್ತು. ಅವಾಗ ಇವ್ರು ಮಾತಾಡ್ಸ್ಲಾಕ ಇವ್ರು ಅಣ್ಣ ಬರ್ತಮ್ಮ ಕೂಡ ಹೋದ್ರು. ಅಣ್ಣ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಏನ್ ಮಾಡಿದ್ರಿ? ಆ ತಂದೆ ಮಕ್ಕಳನ್ನ ತಾಯಿ ತಂದೆ ಮಕ್ಕಳಿಗೆ ಎಲ್ಲಾರು ಕರ್ದು ನೀವೇನು ಮನಸ್ಸು ಹೆಚ್ಕೋಬೇಡ್ರಿ. ಯಾಕಪ್ಪ ಅವ್ರ ಮನಿ ಒಳಗೆ ಹಿರಿಯ ತಿಳ್ಕೊಳ ಕೂಡ ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಇವತ್ತಿನಿಂದ ನಾವ ನಿಮ್ಮ ತಂದೆ ತಿಳ್ಕೊರಿ, ತಾಯಿ ತಿಳ್ಕೊರಿ, ಬೆನ್ನ ಮೇಲೆ ನಾವ್ ಇರ್ತೀವಿ, ನೀವೇನು ಚಿಂತೆ ಮಾಡಬಾರ್ರಿ ಅಂತ ಹೇಳಿದ. ಆಯ್ತಪ್ಪ ಅಂತಂದ್ರು ಅವ್ರು ಸಮಾನ ಆದ್ರು ಮಾತ್ರ ಹೊಳೆ ಮನೆಗೆ ಬಂದ್ರು. ಊರ ತಿರುಗಾಡ್ಸನ್ ಮತ್ತೆ ಮನೆಗೆ ಬಂದ್ರು. ಇನ್ನು ಮರ್ದಿವ್ಸ ಇವ್ ತಮ್ಮ ಹೋಗಿದ್ದ ಊರಾಗ. ಇವ್ ಹೇಳ್ದಣ್ಣ ಇವತ್ತು ಹಿಡ್ಕೊಂಡ್ ಎತ್ತ ನೀವ್ ಹಿಡಿದು ನಾವ್ ಊರಾಗ ನಿನ್ನ ಕರ್ಬೇಕು ನಾ ಮಾಡ್ತೀವ ತಮ್ಮ. ಯಾಕಂದ್ರೆ ನಾ ಬರೀ ಒಬ್ಬರು ದುಡಿಯೋದು ನೀವು ತಿರುಗಾಡಿದವ್ರು ಹೆಂಗ ಇದು ಗಾವಾಗಂಗಿಲ್ಲ. ಇವತ್ತಿನ ದಿವ್ಸ ನೀ ಗೆಳಕ್ ಹೋಗು, ಇವತ್ತು ಊರಾಗ ಹೋಗಿ ನಿಂದೇನ್ ಕೆಲಸ ಐತಿ, ಎಲ್ಲಿ ಹೋಗ್ಬೇಕಂತ ನಂಗೆ ಹೇಳು, ಅಲ್ಲಿ ಹೋಗಿ ಬರ್ತಾನಂದ. ಆತ ಏನಪ್ಪ ಅವ್ರ ಮುಂದೆ ಹೋಗಿ ಆ ಒಬ್ಬರ ಮನ್ಯಾಗ ಒಬ್ಬಾಕಿ ಹೆಣ್ತು ತಿಳ್ಕೊಂಡಿರು. ಒಬ್ಬನ ಹೆಣ್ತು ತಿಳ್ಕೊಂಡ ಕೂಡಲೇ ಆಯ್ತಪ್ಪ ಮತ್ ನೀ ಹೋದ್ರೇನ ನಾ ಹೊರನ ಒಟ್ಟು ಮಾತಾಡ್ಸ್ಕೊಂಡ್ ಮುಗಿತು. ಇಂಥವ್ನ ಹೆಣ್ತು ತಿಳ್ಕೊಂಡು ಹೋಗಿ ಅವ್ರ ಮನೆಗೆ ಹೋಗಿ ಸಮಾನ ಹೇಳ್ಬಾರ್ದಮ್ಮ, ಇಷ್ಟ ಕೆಲಸ ಐತಿ ಮತ್ತೇನಿಲ್ಲ ತಂದ. ಅವಾಗ ಆಯ್ತ್ರಿ ಇದೊಂದು ದೊಡ್ಡ ಕೆಲಸ ಐತಿ ಅಂತ ಊರಾಗ ಬಂದ. ಊರಾಗ ಬಂದು ಏನ್ ಹೇಳಿಪ್ಪ ಅಂತ ಹೇಳಿದ ಅವನ ಕರ್ದ. ಮೊದ್ಲು ತ್ರಾಸ ಆಗಿತ್ತು, ಏನ್ ತಿಳ್ಕೊಂಡಿದ್ರು. ಇನ್ ನಾವಿಂದ ಊಟದ ವ್ಯವಸ್ಥೆ ಹೆಂಗ್ ಮಾಡುದು ಅವ್ನಿಗೆ ತಿಳಿವತ್ತಾಗಿತ್ತು. ಅವಾಗ ಹೋಗಿ ಅವನ ಕರ್ದ. ಏನಿಲ್ಲ ಏನು ತಪ್ಪು ತಿಳ್ಕೊಬಾರ್ರಿ, ಮತ್ ಏನೋ ಹಣೆಬಾರ ಯಾರಿಗೆ ತಿಳಿದಿಲ್ಲ, ಸಾವು ಬಂದತಿ ತಿಳ್ಕೊಂಡ್ ನಾವು ಇವತ್ತಿನ ದಿವ್ಸ ನಿಮ್ ಯಾಕೆ ನಾನೇ ತಿಳ್ಕೊರಿ ಸಮಾಧಾನ ಆಗಿ ಅದಕ್ಕೆ ಹಿಂಗ ಆಗ್ತದ. ಹೌದಿಲ್ಲ? ಅದಕ್ಕೆ ಯಾರು ಏನು ಕೆಲಸ ಮಾಡ್ಬೇಕಲ್ಲ ಅವರ ಮಾಡ್ಬೇಕು. ಅದಕ್ಕೆ ಗುರುಜವ್ರಿಗೆ ಯಾಕೆ ನಾವು ಕಾರವಾರ ಕೊಡ್ಬೇಕಾಗಿತ್ತು ಅಂತ ಕೇಳಿದ್ರ ಒಂದು ಒಳ್ಳೆ ವಿಷಯ ಇರ್ತಾರ. ಜಗತ್ತಿನ ಒಳಗ ತಂದೆದಿಂದ ಏನಾಗಿತ್ತು, ತಾಯಿಯಿಂದ ಏನಾಗಿತ್ತು, ತಾಯಿ ಪಾತ್ರ ಏನು, ತಂದೆ ಪಾತ್ರ ಏನ, ಮಗನಿಂದ ಏನೇನಾಗಿತ್ತು ಅನ್ನೋದು ವಿಷಯ ಕೇಳ್ಬೇಕಾದ್ರೆ ದೃಷ್ಟಾಂತ ತಿಳ್ಕೊತ ಹೋಗ್ಬೇಕಾಗಿತ್ತು. ಅದಕ್ಕೆ ಒಳ್ಳೆ ವಿಷಯ ಇಟ್ಟಾರ. ಹೌದಿಲ್ಲ? ಹೌದು. ಅದಕ್ಕೆ ನಾವು ಹೆಚ್ಚಂದ್ರೆ ಹೆಚ್ಚಾಗುದಿಲ್ಲ, ಕಡಿಮೆ ಅಂದ್ರೆ ಕಡಿಮೆ ಆಗುದಿಲ್ಲ. ಹಾಗಂಗಿಲ್ಲಪ್ಪ. ಅದಕ್ಕೆ ಒಂದು ದೃಷ್ಟಾಂತ ಹೆಂಗಿತ್ತು ಅಂತ ಕೇಳಿದ್ರೆ ಇನ್ನು ನಮ್ಮ ಸರ್ ಕೈ ಬರೋಣ. ಮಗನ ಶ್ರೇಷ್ಠ ಮಾಡ್ಯಾರ ಅವ್ರು. ಹೌದು. ಅದಕ್ಕೆ ಹೆಂಗೆ ಆಯ್ತದ ಕೇಳು. ಗಂಡ ಹೆಂಡತಿ ಆಗ ಮತ್ತು ತಾಯಿ ಒಬ್ಬಕ್ಕಿದ್ರು ಮನ್ಯಾಗ ಅತ್ತಿ. ಹೌದು, ಇದ್ರು ಮನ್ಯಾಗ ಇದ್ರು. ಇದು ಕೂಡ ಹಿರಿಯ ಮನುಷ್ಯ ಕೆಲಸ ಮಾಡುದಿಲ್ಲ, ಬಸ್ಸಿಲ್ಲ, ಏನೆಲ್ಲ ಮನ್ಯಾಗ ಆರಾಮ್ ಕೂತಿರ್ತದ್ರು. ಇನ್ನು ಮಗ ಹೋಗಿ ದುಡ್ಕೊಂಡು ಬರ್ತಿದ್ದ, ಮನ್ಯಾಗ ಅಡಿಗೆ ಮಾಡಿ ಹಾಕೋದು ಮಡವಿ ಕೆಲಸ. ಹೌದು. ಒಂದು ದಿವಸ ಏನು ಸಮಸ್ಯೆ ಆಗ್ತ ಅಂತ ಕೇಳಿದ್ರ ಏನಾಯ್ತ್ರಿ? ಅತ್ತಿ ಸೊಸಿಗೆ ಸ್ವಲ್ಪ ಜಗಳ ಆದಂಗ ಆತು. ಹೌದು. ಆದ ಕೂಡಲೇ ಸೊಸೆ ಏನ್ ಮಾಡಪ್ಪ ತಲ್ಲಿ ಕಟ್ಟಿ ಮನ್ಯಾಗ ಮಾಡ್ಕೊಂಡ್ ಬಿಟ್ಟು ಸೊಸೆ ಮನ್ಕೊಂಡ್ರು. ಮನ್ಯಾಗ ಮಾಡ್ಕೊಂಡ್ ಬಿಟ್ರು. ಮನ್ಯಾಗ ಮಾಡ್ಕೊಂಡ್ ಕೂಡಲೇ ಗಂಡ ದುಡಿದು ಬಂದ ಹೆಣ್ತನ ಕೇಳ್ತಾನೆ, ಏನಾಗಿತ್ತು, ಯಾಕೆ ಹಿಂಗೆ ಮನೆಗಿದೆ, ಅಡಿಗೆ ಯಾಕೆ ಮಾಡಿಲ್ಲ ಅಂತ ಕೇಳಿದ್ರು. ಅವಾಗ ಏನು ಹೇಳ್ತಾಳ ಮಾಡಿದ್ವಿ. ಅವಾಗ ಹೇಳ್ತೇನಂದಲ್ಪ ಅಂತ ಕೇಳಿದ್ರ ಇವತ್ತು ನಮ್ಮ ಮನೆ ಒಳಗ ನಮ್ಮ ಹತ್ತಿರಬೇಕು, ಇಲ್ಲ ನಾ ಇರಬೇಕು. ನಿಮ್ಮ ಅವ್ವ ನಿನಗೆ ಬೇಕಂದಿಪ್ಪ ಅಂತಂದ್ರ ನಾ ಮದ್ರ ತವ್ರ ಮನೆಗೆ ಹೋಗ್ಬೇಕು ಹೇಳಕ್ಕೆ. ಹೌದೌದು. ಇನ್ನು ಇವಾಗ ಚಿಂತೆ ಹೆಂಗ್ ಮಾಡ್ಬೇಕು ತಿಳ್ಕೊಂಡು ಅವಂಗ ವಯಸ್ಸಾಗಿತ್ತಿ. ಇನ್ನು ಅವನ ತಗೊಂಡ್ ಏನ್ ಮಾಡುದು ಹೇಳ್ತಿ, ಯಾಕಂದ್ರೆ ನಮ್ಮ ಜೀವನ ಜೋಡ್ ಐತಿ, ಹೆಂತನ ಬೇಕ ತಿಳ್ಕೊಂಡು ವಿಚಾರ ಮಾಡಿದ. ಆಯ್ತಾ ಅವ್ರು ಏನ್ ಹೇಳಿದಪ್ಪ ಅಂತ ಕೇಳಿದ್ರ ಗಾಳಿ ಬರ್ತೈತಿ, ಚಲೋ ಐತಿ ತಿಳಿಸಿಂದ ಹೊರಗೆ ಮಾಡ್ಕೋ ಇವತ್ತಿನ ದಿವಸ ತಿಳ್ಕಿ ತಾಯಿನ. ಹೌದ. ಒಂದು ಪಲಂಗ ಹಾಕಿ ಹೊರಗೆ ಮನಸ್ಬಿಟ್ಟ. ಹೊರಗೆ ಮನುಷ್ಯದ. ಹೌದಿಲ್ಲ? ಹೌದು. ಮನುಷ್ಯದ ಕೂಡ ರಾತ್ರಿ ಬಾರ ಹತ್ತು ಆ ಮುದಕ್ಕೆ ಊಟ ಮಾಡಿ ಮಾಡ್ಕೊಂಡಿತ್ತು. ವಿಚಾರ ಮಾಡಿದಾಗ ಏನು ತಾಯಿನ ಏನಾರ ಮಾಡಿ ಇವತ್ತಿನ ದಿವಸ ಮುಗಿಸ್ಬೇಕು, ಮನಿ ಬಿಡಿಸಪ್ಪ ಅಂತಂದ್ರ ನಮ್ ಬಾಳೆ ಸುದ್ದ ಆಗ್ತಿಲ್ಲ, ಇದು ಆಗ ತಿಳ್ಕೊಂಡು ಏನ್ ಮಾಡಿದ್ಪ ರಾತ್ರಿ ಬಾರಕ್ಕೆ ತಾಯಿನ ಹೊತ್ಕೊಂಡ ಪಲಂಗ ಕೂಡಿಸಿ ಹೊತ್ಕೊಂಡು ಓದಿಸಿ ಮಾಡಿ ಪತ್ರ ಹೊಳಿ ಒಳಗೆ ಹೋಗೋದ್ ಬಿಟ್ಟ. ಹೊಳಿ ಒಳಗೆ ಹೋಗದ, ಹೊಳ್ಯಾಗ ಹೋಗದ. ಅಂದ್ರೆ ಕತ್ಲಾಗಿ ಹೊಳಿ ನಟ ಸರಿಯಾಗಿ ಕಾಣ್ಲಿಲ್ಲ. ದಂಡಿಗೆ ಹೋಗಿದ್ದ. ಹೌದು. ಹೋಗದಿ ಮನೆಗೆ ಬಂದ, ಮುದಕ್ಕೆ ಅದಕ್ಕಿಂದ ನೋಡಿತ್ತು, ನನ್ನ ಮಗ ಹೊಳ ತಂದು ಹೋದ ಅಂತ ಯಾರಿಗೆ ಬೇಡ ಏನ ತಿಳ್ಕೊಂಡು ಯಾಕಂದ್ರೆ ವಯಸ್ಸಾಗೈತಿ. ವಯಸ್ಸಾದ ಕೂಡ ನನ್ಗೆ ಅವ್ರಿಗೆ ಕೆಲಸ ನಾ ಮಾಡಾಗಿಲ್ಲ, ನಾವು ಹೊಗ ತಿಳ್ಕೊಂಡು ಮುದಕ್ಕೆ ಮಾಡಿತ್ತಪ್ಪ. ಎದ್ದು ಬೇಕು ಸಾವಕಾಶ ಬತ್ತು ಊರು ಹೊರಗೆ ಹನಿನವ್ರ ಗುಡಿ ಇತ್ತು. ಆ ಗುಡಿ ಮುಂದೆ ಒಂದು ಗಿಡ ಇತ್ತು. ಯಾಕಪ್ಪ ರಾತ್ರಿ ಸರ್ವಜ್ಞ ನಾ ಇಲ್ಲಿ ಹೊರಗೆ ಹೋಗ್ತೀನಿ ಅಂದ್ರ ಯಾರ ಕೇಳ್ರ ನೀ ಇಲ್ಲಕ್ ಬಂದಿ
ಕೇಳಿದ ಅವರು ಕಮ್ಮಿ ಆಯ್ತು ಬಾ ತಿಳ್ಕೊಂಡು ಮುದುಕೇನ ಮಾಡಿ ಅರ್ಥ ಒಂದು ಶಾಂತ ಗಿಡ ಆಯ್ತು ಆ ಗಿಡ ಏರ್ಕ್ಷಣ ಗಿಡಕ್ಕೆ ಹೋಯ್ತು ಯಾಕಂದ್ರೆ ಬೆಳಕಾಗಲಿ ಹೌದು ಬೆಳಗ್ಗೆ ಮುಂಜಾನೆ ಹೋಗಿ ಮಗನಿಗೆ ಕೇಳ ಬರ್ತಿಳ್ಕೊಂಡು ಮುದುಕಿ ಗಿಡ ಏರಕ್ಕೆ ಹೋಯ್ತು ಹೌದು ಆ ಕುಂತ ವರ್ಷ ಸ್ವಲ್ಪ ಜಪ್ ಹತ್ತಿತ್ತು ಅಟ್ರಾಗ 4 ಮಂದಿ ಕಳ್ರ ಕೂಡಿ ಊರಾಗ ತುಡುಗ ಮಾಡ್ಕೊಂಡು ಬಂದು ಆ ಹಣನೂರು ಗುಡಿ ಮುಂದೆ ಎಲ್ಲರೂ ಪಾಲ ಮಾಡ್ಬೇಕು ತಿಳ್ಕೊಂಡು ಎಲ್ಲ ಬಂಗಾರ ರೊಕ್ಕ ಇರುತ್ತೆ ಎಲ್ಲ ಹಸ್ಕೊಂಡ್ ಇಟ್ಕೊಂಡ್ ಕಿಶಿಂದ ಇನ್ನು 4 ಪಾಲ ಮಾಡಿದ್ರು ಮುದುಕಿ ಜೋಲಿ ಹೋಗಿ ಮ್ಯಾಲಿಂದ ಇರಾಗಿ ಗಿಡ ಗಿಡದ ತೆಳಗೆ ಬಿದ್ದು ಕೂಡ್ಲೆ ಅವ್ರ ಮಾಡ್ಬೇಕು ಯಾರೋ ಬಂದು ನಡೀತಾ 4 ಮಂದಿ ಆ ಬಂಗಾರ ಬೇಳೆ ಅದು ಬಿಟ್ಟು ಓಡಿ ಹೋಗ್ಬಿಟ್ಟು ಓಡಿ ಹೋದ ಕೂಡ್ಲೆ ಮುದುಕಿ ನೋಡ್ತು ಎಲ್ಲ ಗೊಳೆ ಮಾಡಿ ತನ್ನ ಸೀರೆ ಪಡಿಗಳು ಕಟ್ಕೊಂಡು ತಲೆ ಮೆಟ್ಕೊಂಡು ಕಿಶಿಂದ ಮನೆಗೆ ಬಂದ್ರು ಮನೆಗೆ ಬಂದು ಮತ್ತೆ ಬಾಗಲ ಬಿಡ್ರು ತಮ್ಮ ಬಾಲ ತೆರಿ ಅಂದ್ರು ಇದೇ ಹೋಗಿದ್ವಿ ಮತ್ತೆ ಎದ್ದು ಬತ್ತಲ ಮುದುಕಿ ಅಂತ ನಾವು ಮಗ ಹಾ ಮೈತ್ರಿ ಏನ್ ಮಾಡುದು ಮತ್ ಬಂದಪ್ಪ ಅಂದ್ರೆ ಬಾಲ ತೆರದ ಬಾಯಿ ಒಳಗ ತಂದ ಇದೇನ್ ತಂದಿದ್ ಕೇಳಿದವ ಏನ್ ತವ ನೀ ಕೆಲಸ ಮಾಡಿದಿ ಅಂದ್ರೆ ಹೊಳೆ ಒಗಿದಿದ್ದೀವಿ ಓದಿದಾರ ಇನ್ನೊಂದ್ ದೂರ ಹೋದ್ರೆ ಏನ ಬಾಳ ಸಿಗ್ತಿತ್ತು ದಂಡೆ ಹೋಗಿ ಇಟ್ಟ ಸಿಕ್ತಮ್ಮ ಇಟ್ಟ ತಗೊಂಡು ಬಂದ ನೀರ್ ತಗೋ ಅಂದ್ರ ಬಂಗಾರ ಹೌದು ಅವಾಗ ವಿಚಾರ ಮಾಡಿ ಹೇಳ್ತಿ ಈಗೀಗ ವಯಸ್ಸಾಗಿತ್ತು ಈಗೀಗ ಬಾಳ ನೆಗಿಲ್ಲ ಬಂಗಾರ ನಾವ್ ಹೋಗಿದ್ರೆ ಮತ್ತೆ ಎಲ್ಲಾ ತಗೊಂಡ್ಬರ್ತೀವಿ ಅಂತ ಸೊಸಿ ಅಂದಳ ಹೌದು ಗಂಡ ಎಂದವು ಹಿಂಗೇನು ಮಾಡೋದು ಬೇಡ ನಿಮ್ ಅವ್ವ ಇಟ್ಟು ತಂದವಳಿಗೆ ನನ್ನ ಹೋಗಿ ನಾ ಎಲ್ಲ ಪೂರ ಬಳ್ಕೊಂಡು ಬರ್ತೀನಿ ಹೊಳಗಿಂದ ಅಂದ್ರ ಹೌದು ಅವಾಗ ಆಯ್ತು ತಂದ ಇವ್ನು ಹೆಂಡತಿನ ಓದ್ ನಟ್ಟೋಡು ಹೊಳೆ ಹೋಗೋದು ಬರ್ತ ಹೊಳೆ ಬರ್ತಾವ ಹಂಗೇನು ಬರ್ತಾವ ಹೋಗ್ತಾವ ಬರೋರು ಹಂಗೆ ಮುಂದ ಇನ್ನು ಮಗನ ಕೆಲಸ ಅದಕ್ಕೆ ಇಲ್ಲಿ ಯಾಕೆ ಬರ್ತದ್ರ ಬಹಳ ವ್ಯತ್ಯಾಸ ಮಾಡಿ ಮಾತಾಡುವಂತ ಅವಶ್ಯಕತೆ ಇಲ್ಲ ಅದಕ್ಕ ಇವತ್ತಿನ ದಿವಸದ ಲೌಕಿಕ ಆಟ ಇನ್ನು ಮತ್ತೊಂದು ಹಾಲು ಮಕ್ಕಳು ಹೇಳ್ಬೇಕಾಗಿತ್ತು ಹೌದಿಲ್ಲ ಏನಂದ್ರಪ್ಪ ಅಂತ ಹೇಳಿದ್ರ ಯಾವ ತಂದೆ ಬರಮಂದಿರದಿಂದ ಸೂರ್ಯಮಂದಿ ಇದ್ರು ಸಹಿತ ಮಗನ ಆರಣ್ಯಕ್ಕೆ ಕಳಿಸಿದ್ರು ಸರ್ ಹೆಂಗೈತ್ರಿ ಕೇಳಿದ್ರ ಆರಣ್ಯಕ್ಕೆ ಹೋಗುದು ಬರೋಬರಿ ಐತಿ ಬರೋಬರಿ ತಾಯಿನ ಸ್ವತಃ ಎತ್ತಿ ಕೊಟ್ಟವ್ರು ಅದು ಬರೋಬರಿ ಐತಿ ಬರೋಬರಿ ಆದ್ರೆ ಹೆಂಗೈತಪ್ಪ ಅಂತ ಕೇಳಿದ್ರ ಯಾವ ಆಕಾಶ ಬರಮದೇವರ ಶಿವನ ಪೂಜೆ ಮಾಡ್ತಿದ್ದ ಕಳುವಿನ ಗೌಡ ಕಾಶಿಗೆ ಹೋಗಿ ಹೊಳೆ ಬಂದಿದ್ದ ಹೊಳೆ ಬಂದ ಹುಟ್ಟ ಬಂದಿ ಕೈಲಿ ಮುಟ್ಟಿ ಶಿವ ಗೊಳಬೇಡ ಭಗವಂತ ಅಧ್ಯಕ್ಷದಿಂದ ನಿಂದಿನ ಮಾತಾಡಿದಾಗ ಏನು ಮಾಡಿದಪ್ಪ ಅಂತಂದ್ರ ಆ ಪರಮಾತ್ಮ ಬರಮದೇವರ ಕೈಲಿ ಪೂಜೆಗಳಿಲ್ಲ ಮನೆಗೆ ಹೊಳೆ ಕಳಿಸಿದ ಆವಾಗ ಮುಖ ಸಣ್ಣ ಮಾಡಿ ಬರಮದೇವರ ಮನೆಗೆ ಬಂದ ಹಾಲದ ಗಲ್ಲ ಬಾಡಿದ್ದು ಹವಳದ ತುಟಿ ಒಣಗಿದ್ದು ಬಣ್ಣದ ಮಾರಿ ಬಾಡಿತ್ತು ಅವಾಗ ತಾಯಿ ಸೂರಮದೇವಿ ಕೇಳ್ತಾವು ಏನತ್ತ ಯಾಕ್ರಿ ಸ್ವಾಮಿ ಹಿಂಗ ಹಾಲಗಲ್ಲ ಮತ್ತು ಬಣ್ಣದ ತುಟ್ಟಿ ಬಾಡ್ಯಾವ ಏನಾಗ್ಯದ ನಿಮ್ಗ ಏನ್ ಚಿಂತೆ ಮಾಡಿದ್ರೆ ಕೇಳಿದಾಗ ನಿಮ್ಮನ್ನೇ ಕಾಶಿಗೆ ಹೋಗಿ ಬಂದು ಶಿವನಿಗೆ ಚಾಡ ಮಾಡಿ ನಾನು ಸೇವಾ ಮಾಡೋದು ಬಿಡಿಸ್ಯಾನು ಅದು ನನ್ನ ಮನ್ಸಿಗೆ ಐತೈತಿ ಅದಕ್ಕೆ ಹುಟ್ಟ ಬಂಜೆ ತೇಚ ನಾನು ನಿಂದೆ ಆಡಿದ ಅದಕ್ಕೆ ಹಿಂಗ ಆಗೈತಿ ಅಂತ ಹೇಳಿದಾಗ ಅವಾಗ ಸೂರಮದೇವಿ ಹೇಳು ಇದೊಂದು ದೊಡ್ಡ ಮಾತಲ್ಲ ಈ ಸದ್ಯವಾಗಿ ಪುತ್ರ ಸಂತಾನ ಪಡ್ಕೊಂಡು ಬರ್ತಾನ ನೀ ಚಿಂತೆ ಬಿಟ್ಟು ಪತಿ ದೇವರು ತಿಳ್ಕೊಂಡು ಸೂರಮದೇವಿ ಜಾಮ ಜಲಕ ನೇಮದಿಂದ ಮಾಡಿ ಪಂಚಾಯತ್ ಕೈ ಹಿಡ್ಕೊಂಡು ಶಿವನ ಮಂದಿರಕ್ಕೆ ಬಂದಳು ಯಾರು ಸೂರಮದೇವಿ ಹೌದು ಸೂರಮದೇವಿ ಶಿವನ ಮಂದಿರಕ್ಕೆ ಬಂದ ಇನ್ನು ಪೂಜೆ ಮಾಡಕ್ ಒಳಗ್ ಹೋಗ್ಬೇಕಂತದ್ದು ಅನ್ಕ ದ್ವಾರ ಬಲಕ ತೊಡದ್ ಹೇಳ್ದ ಏನಂತ ತಾಯಿ ಪರಮಾತ್ಮ ಏಕಾಂತವಾಗದವ್ರು ಯಾರನ್ನೂ ಒಳಗೆ ಬಿಡಾಕ ಬರಂಗಿಲ್ಲ ನೀವು ಇಲ್ಲೇ ಪೂಜೆ ಮಾಡಿ ಹೊಳ್ಳಿ ಹೋಗ್ತಂದ್ರು ಅವಾಗ ಸೂರಮದೇವಿ ಹೇಳಿದ್ರು ಇವತ್ತಿನ ದಿವಸ ಪೂಜೆ ಮಾಡಿ ಆ ಭಗವಂತನ ಭೇಟಿಯಾಗೋ ಸಲುವಾಗಿ ಬಂದನಿ ಒಳಗೆ ಬಿದ್ದಿಲ್ಲಪ್ಪ ಅಂತಂದ್ರೆ ನನ್ನ ಪ್ರಾಣ ಇಲ್ಲೇ ಕೊಡ್ತಂತ ತಿಳ್ಕೊಂಡು ಸೂರಮದೇವಿ ಆ ಪಂಚಾಯತ್ ಕಟ್ಟೆ ಮೇಲೆ ತನ್ನ ತಲೆ ಎತ್ತಿ ಹೊರಸ್ಲಕ್ ಹೊಡಿತಿದ್ದಳು ಪರಮಾತ್ಮ ಇರುತ್ತಾಯಿ ನಿನ್ನ ಭಕ್ತಿ ನಿನ್ನ ಭಾವಕ್ಕೆ ಮೆಚ್ಚನಿ ಏನು ಬೇಡ್ತಿ ಬೇಡ ನೀ ಇವತ್ತು ಬೇಡಿ ಕೊಡ್ತಾನ ತಿಳಿಸಿ ಹೇಳಿದ ಹೌದ ಅವಾಗ ಪರಮಾತ್ಮ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಏನ್ ಹೇಳಿದ್ರು ಎಲ್ಲರೂ ಹಂಗ ಹುಟ್ಟಿ ಎಲ್ಲರ ಹಂಗ ಬದುಕಿ ನಿಮ್ಮ ಸೇವಾ ಮಾಡಿ ಸಾಯುವಂತ ಮಗ ಬೇಕು ಅಥವಾ ಬೀರ ಸಿದ್ಧ ಹುಟ್ಟಿ ಬಿರದ ಸಾರಿ ದುಷ್ಟ ದೈತ್ಯರನ್ನು ಸಂಹಾರ ಮಾಡಿ ಶ್ರೇಷ್ಠ ಭಕ್ತನ ಪರಿಪಾಲನೆ ಮಾಡಿ ಹಳ್ಳಿಗೆ ಗುಡಿ ಹುಟ್ಟಿ ಬಿಳಿ ಗುಡಿ ಕಟ್ಕೊಂಡ ಮೇರಿಯುವಂತ ನಿನ್ನ ಮಗ ಬೇಕು ಅಂತ ಕೇಳಿದ ಪರಮಾತ್ಮ ಕೇಳಿದ ಆದ್ರೆ ನೀ ಬಿರುದು ಸರುವಂತ ಬೀರದೇವ್ರ ಮಗ ಬೇಕಂತ ನೀ ಬೇಡಿದ ತಂದ್ರ ಅವನಿಗೆ ಮುಂದೆ ಕಷ್ಟ ಬಹಳ ಆಗತೈತಿ ನಿನ್ನ ಹತ್ತಲಿ ಅವ್ ಉಳಿಯಂಗಿಲ್ಲ ನಿಮ್ಮ ಶಿವ ಅವ್ ಮಾಡೋದು ಆಗಂಗಿಲ್ಲ ಅಂತ ಹೇಳಿದ್ರು ಅವಾಗ ಸೂರಮದೇವಿ ಏನಂತಪ್ಪ ಅಂತಂದ್ರ ನಮಗ ತ್ರಾಸ ಆಗ್ಲಿ ಆದ್ರೆ ಅವನ ಕೀರ್ತಿ ಸಾರುವಂತ ಬಿರುದು ಸಾರುವಂತ ಗಂಡ ಮಗನ ಬೇಕಂತಲೇ ಸೂರಮದೇವಿ ಬೇಡಿ ಅಂದ ಕೂಡ್ಲೆ
ಹೌದಿಲ್ಲ ಹೌದೌದು ಅದಕ್ಕೆ ದೀರ್ಘರು ಹುಟ್ಟಿ ಬಂದ ಹೊಟ್ಟಾಗಿರ್ತಕ್ಕಂಥ ತಾಯಿನ ಮುಂದಾಗುವ ಸುದ್ದಿ ಹೇಳಿದ ಹೌದಿಲ್ಲ ಹೌದೌದು ಹಾ ಅದಕ್ಕೆ ಹೇಳಿದ ಮತ್ತೆ ಹೆಂಗ್ ಬರ್ತದೆ ಆರಕ್ಕೆ ಹೋಗ್ಬೇಕಾದ್ರೆ ಹೇಳ್ಬೇಕಿತ್ತಲ್ಲ ಸುಳ್ಳು ಹೇಳತ್ತೇಳಿ ಯಾಕೆ ಹೇಳಿಲ್ಲ ಹೇಳಿದಾಗ ಆರ್ಯನಕ್ಕೆ ಹೋಗ್ಬೇಕಾದ್ರೆ ನೀನ್ ಮಾನ ಸುಳ್ಳು ಹೇಳ ಇದು ಬಂದ ಬಂಕಿ ಬೂತಿ ಇದ್ದಾಗ ಹೇಳೋಣ ಹೌದಿಲ್ಲ ಹೌದು ಆರ್ಯನಕ್ಕೆ ಒಡವೆಸ್ ಕಳ್ಸಬೇಕಾದ್ರೆ ತಾಯಿ ನಿಮ್ಮ ಅಣ್ಣ ಹಿಂಗ ವೇಷ ಹಾಕೊಂಡ್ ಬಂದು ಸುಳ್ಳು ಹೇಳ್ಯಾನು ನನ್ನ ಆರ್ಯನಕ್ಕೆ ಕಳ್ಸ ಬರತ್ತೆ ಯಾಕಂದಿಲ್ಲಪ್ಪ ಅಂತಂದ್ರ ಅದು ಮುಂದೆಲ್ಲ ಘಟನಾ ದೇವ್ರ ಹಂಗ ಆಗ್ಬೇಕಾಗೈತಿ ಹೌದೌದು ಅದಕ್ಕೆ ಅವ್ರ ಮನಿ ಬಿಟ್ಟು ಹೋಗ್ಬೇಕಾಗೈತಿ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಎಷ್ಟಾದ್ರ ತಾಯಿ ಹೆಂಗಪ್ಪ ಅಂತ ಕೇಳಿದ್ರ ಒಂದು ಮಗನಿಗೆ ಜನ್ಮ ಕೊಡ್ಬೇಕಾದ್ರೆ 1,000 ಚೋರ್ ಕರೆದಾಗ ತ್ರಾಸ ಆಗ್ತದೆ ನೋಡು ಅಷ್ಟ ಹರ್ದ ತಾಯಿಗೆ ತ್ರಾಸ ಆಗ್ತೈತಿ ಬಂಧುಗಳೇ ಹೌದೌದು ಹೌದಿಲ್ಲ ಅದಕ್ಕೆ ಹೇಳಿದ್ರೆ ಮಾತ ಉಪ್ಪಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧು ಇಲ್ಲ ಅಂತ ಹೇಳ್ಯಾರ ಮಾತ ಹೌದೌದು ಹೌದಿಲ್ಲ ಮನೆ ಮೊದಲ ಪಾಠಶಾಲೆ ತಾಯಿನೇ ಮೊದಲ ಗುರು ಆ ಜನನೆಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ಯಾರ ಅದು ಕೂಡಲೇ ತಾಯಿನೇ ದೇವ್ರಂದಾರ ತಂದೆಗೆ ಯಾರು ದೇವ್ರ ಅಂದಿಲ್ಲ ಮಗನಿಗೆ ದೇವ್ರ ಅಂದಾರ ಇಲ್ಲ ಹಳೆ ದೇವ್ರ ಆದ್ರ ತಾಯಿ ದೇವ್ರ ಅಂದಾರ ಅದಕ್ಕೆ ತಾಯಿ ಶ್ರೇಷ್ಠ ಅಂತ ಹೇಳಿ ನಮ್ಮದೈತಿ ಇನ್ನು ಮುಂದೆ ಗುರುಜರು ಮತ್ತೆ ತಂದೆನ ಹೆಂಗೆ ಬೆಳೆಸ್ತಾರ ನೋಡ್ಕೊಂಡು ನಮ್ಮ ಸರ್ ಬಂದ ಮತ್ತೆ ಮಗನಿಂದ ಏನೇನು ಪವಾಡ ಮಾಡ್ತಾರ ನೋಡ್ಕೊಂಡು ಮತ್ತೆ ಮಾತಾಡೋದು ಈಗ ಒಂದ್ ಚಾಲ್ ಹಾಡಿ